ಕಮಲ್ ಹಾಸನ್ ಅವರು ಮತ್ತೆ ಶ್ರೀದೇವಿ ಈ ಜೋಡಿ ಒಂದು ಕಾಲದಲ್ಲಿ ಸೂಪರ್ ಹಿಟ್ ಜೋಡಿ ಅಂತಲೇ ಹೇಳ್ಬೋದು. ಇದೀಗ ಕಮಲ್ ಶ್ರೀದೇವಿ ಅನ್ನುವಂಥ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ತೆರೆಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಸದ್ಯಕ್ಕೆ ಈ ಸಿನಿಮಾದ ನಾಯಕ ನಟ ಸಚಿನ್ ಚೆಲುವರಾಯಸ್ವಾಮಿ ಅವ್ರನ್ನ ಮುಟ್ಟಿದ್ದಾರೆ. ಅವ್ರನ್ನ ಮಾತಾಡಿಸಿ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸರ್, ಕಮಲ್ ಶ್ರೀದೇವಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಫಿಲಮ್ ಒಳಗಡೆ ನಾನೊಬ್ಬ ಡೈರೆಕ್ಟ್ರು, ನಾನೊಬ್ಬ ಫಿಲಮ್ ಮೇಕರ್. ಸೊ ತುಂಬ ಪ್ಯಾಷನೇಟಾಗಿ ಸಿನಿಮಾ ಮಾಡ್ತೀನಿ. ಆ ಜರ್ನಿಲಿ ಇರ್ತೀನಿ. ಅದರಲ್ಲೊಂದು ಮರ್ಡರ್ ನಡೆಯುತ್ತೆ. ಆ ಇನ್ಸಿಡೆಂಟ್ ಸುತ್ತ ನಾವೆಲ್ಲ ಪಾತ್ರಧಾರಿಗಳು ಹೇಗೆ ಸಿಗಾಕೊಂತೀವಿ ಅನ್ನೋದು ಒಂದು ಕ್ಯಾರೆಕ್ಟರ್. ಓಕೆ, ಈ ಸಿನಿಮಾದಲ್ಲಿ ಕಮಲ್ ಶ್ರೀದೇವಿ ಹಿಂದೆ ಹೋಗ್ತಾರಾ ಅಥವಾ ಶ್ರೀದೇವಿ ಕಮಲ್ ಹಿಂದೆ ಹೋಗ್ತಾರಾ? ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಕಮಲ್ ಅನ್ನೋದು ಒಂದು ಪ್ರಾಮಿನೆಂಟ್ ಪಾತ್ರ ಒಂದು ಡೈರೆಕ್ಷನಲ್ಲಿ ಹೋಗ್ಬೇಕಾದ್ರೆ, ಶ್ರೀದೇವಿ ಅನ್ನೋ ಪಾತ್ರ ಇನ್ನೊಂದು ಡೈರೆಕ್ಷನಿಂದ ಬರ್ತಾ ಇರೋದು. ಅದೆರಡು ಹೇಗೆ ಮೀಟ್ ಆಗುತ್ತೆ ಅನ್ನೋದು ಒಂದು ಜರ್ನಿ. ಇವಾಗ ಏನಂದ್ರೆ ಏನೇ ಮಾಡಿದ್ರೆ ಒಂದು ರೀತಿಯಲ್ಲಿ ಕಾಂಟ್ರವರ್ಸಿ ಆಗುತ್ತೆ. ಇವಾಗ ಕಮಲ್ ಹಾಸನ್ ಅವ್ರದ್ದು ಮೊದಲೇ ಒಂದು ಕಾಂಟ್ರವರ್ಸಿ ಇರೋದ್ರಿಂದ ಇದು ಈ ಕಮಲ್ ಹಾಸನ್ ಹಾಗೇನೆ ಶ್ರೀದೇವಿ ಜೋಡಿ ಒಂದು ಕಾಲದಲ್ಲಿ ಸೂಪರ್ ಹಿಟ್ ಜೋಡಿ. ಇವಾಗ ಅದೇ ಸಿನಿಮಾ ಅದೇ ಅವರ ಜೋಡಿಯ ಹೆಸರನ್ನು ನೀವು ಟೈಟಲ್ ಇಟ್ಕೊಂಡಿದ್ದೀರಾ. ಸೊ ಏನಾದರೂ ಕಾಂಟ್ರವರ್ಸಿ ಆದರೆ ನೀವು ಹೆಂಗೆ ಫೇಸ್ ಮಾಡೋಕ್ಕೆಲ್ಲ ರೆಡಿ ಇದ್ದೀರಾ ಅಂತ? ಅಂದರೆ ಕಾಂಟ್ರವರ್ಸಿ ಆಗಬೇಕು ಅಂತ ನಾವೇನು ಮಾಡಿಲ್ಲ. ಇದು ಆಗಲೇ ಹೇಳಿದಾಗೆ 1.5-2 years ಬ್ಯಾಕ್ ಈ ಟೈಟಲ್ ರಿಜಿಸ್ಟರ್ ಆಗಿದೆ ನಮ್ಮ ಬ್ಯಾನರಲ್ಲಿ. ಕತೆ ರೆಡಿಯಾಗಿ ನಮ್ಗೆ 1 ವರ್ಷ ಆಗಿದೆ. ನಾವು ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿದೆ. ನಾವು ಫಸ್ಟು ನಾವು ಕನ್ನಡಿಗರಾಗಿ ನಾವು ಭಾಷೆಗೆ ನಾವು ಬೆಲೆ ಕೊಡ್ತೀವಿ, ಅದಕ್ಕೆ ಪ್ರಾಮಿನೆನ್ಸ್ ಕೊಡ್ತೀವಿ. ಸೊ ಯಾರೇ ಅದ್ರ ಬಗ್ಗೆ ಮಾತಾಡಿದ್ರು ಅದನ್ನು ನಾವು ಯಾವತ್ತೂ ಇದು ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಸೊ ಅದಕ್ಕೆ ಇನ್ನೊಂದು ರೀತಿಲಿ ಹೇಳೋದಾದ್ರೆ ಕಮಲ್ ಅನ್ನೋದು ಒಂದು ಹೆಸರು. ಅದಕ್ಕೆ ನಾವು ತೀರಾ ಹೈಪ್ ಮಾಡಿ ನಾವು ಇಗ್ನೋರ್ ಮಾಡೋದ್ರಿಂದ ಅದರಿಂದ ನಾವು ಅದನ್ನು ಇದು ಮಾಡಿದ್ದೀವಿ ಹೊರತು ಯಾರೋ ತಪ್ಪು ಮಾಡಿದ್ರು ಅಂತ ಅವ್ರಿಗೆ ಇಟ್ಬಿಟ್ಟು ಅವ್ರ ಪ್ರತಿಫಲ ಇದು ಮಾಡ್ತಾರೆ. ನಾವೇನು ಅದ್ರ ಬಗ್ಗೆ ಇದು ಮಾಡೋಂಗಿಲ್ಲ. ಕಮಲ್ ಅನ್ನೋದು ಹೆಸರು, ಶ್ರೀದೇವಿ ಅನ್ನೋದೊಂದು ಹೆಸರು, ಅದು ಫೇಮಸ್ ಹೆಸರುಗಳು ಇರೋದ್ರಿಂದ ನಿಮ್ಗೆ ಅದನ್ನು ಅನಿಸುತ್ತೆ. ಬಟ್ ಇಲ್ಲಿ ಸಿನಿಮಾ ನೋಡಿದಾಗ ಅದು ಯಾವುದಕ್ಕೂ ಸಂಬಂಧ ಇಲ್ಲ. ಇವಾಗ ಈ ಸಿನಿಮಾದಲ್ಲಿ ಕಮಲ್ಗೊಬ್ರು ಶ್ರೀದೇವಿ ಇರ್ತಾರೆ. ಸೊ ಶ್ರೀದೇವಿ ಯಾರು ಅಂತ? ಶ್ರೀದೇವಿ ಸಂಗೀತ ಭಟ್ ಅವರು. ಸೊ ಅವರು ಹೆಲ್ತ್ ಇಶ್ಯೂಸಿಂದ ಬರೋಕ್ಕಾಗಿಲ್ಲ, ಇಲ್ಲಾಂದರೆ ಇವತ್ತು ಅವ್ರು ಇರೋರಲ್ಲಿ. ಸೊ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಇರ್ತಾರೆ. ಓಕೆ, ಇವಾಗ ನಾವು ಒಂದು ಪೋಸ್ಟರ್ ನೋಡಿದ್ವಿ. ಆ ಪೋಸ್ಟರಲ್ಲಿ ಒಂದು ಹುಡುಗಿ ಇರ್ತಾರೆ. ಸೊ ಒಂದು ಪ್ರಾಣಿಗಳಿರ್ತಾರೆ. ಮೊಲ ಆಗಿರ್ಬೋದು, ಆಮೆ ಆಗಿರ್ಬೋದು, ಗೂಬೆ ಆಗಿರ್ಬೋದು, ಹಾವು ಕೂಡ ಇದೆ. ಸೊ ಏನು ಅದರ ಸೀಕ್ರೆಟ್ ಏನು ಸರ್, ಆ ಪೋಸ್ಟರ್ ಸೀಕ್ರೆಟು? ಇಲ್ಲಿ 7 ಪಾತ್ರಗಳು ಪ್ರಾಮಿನೆಂಟಾಗಿ ಹೋಗುತ್ತೆ ಕಥೆಯಲ್ಲಿ. ಆ ಒಂದು ಸಿಚುವೇಶನಲ್ಲಿ ಸಿಗಾಕೊಂಡಿರೋ ಒಂದು ಹೆಣ್ಣಿನ ಸುತ್ತ ಈ 7 ಪಾತ್ರಗಳು ರಿವಾಲ್ವ್ ಆಗ್ತಾ ಇರುತ್ತೆ. ಆ 7 ಪಾತ್ರದ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ಆ ಪ್ರಾಣಿಗಳಲ್ಲಿ ನಾವು ತೋರಿಸಿದ್ದೀವಿ. ಸೊ ಡಿಫ್ರೆಂಟಾಗಿ ಒಂದು ಟೈಟಲಲ್ಲಿ ನಾವು ಕತೆ ಹೇಳಕ್ಕೆ ಹೋಗಿದ್ದೀವಿ. ಒಂದು ಪೋಸ್ಟಲ್ಲಿ ಕತೆ ಹೇಳಕ್ಕೆ ಹೋಗಿದ್ದೀವಿ. ನಾವು ಟಿಪಿಕಲ್ಲಾಗಿ ಒಂದು ಹೀರೋಯಿನ್ ಪೋಸ್ಟರ್ ಬಿಡೋದಕ್ಕಿಂತ ಒಂದು ಕಂಟೆಂಟ್ ಓರಿಯೆಂಟೆಡ್ ಪೋಸ್ಟರ್ ಬೇಡ ಅಂತ ಆ ರೀತಿ ಶುರು ಮಾಡಿದ್ದೀವಿ. ಸೊ ನೀವು ಅದರಲ್ಲಿ ಯಾವ ಪ್ರಾಣಿ ಸರ್? ಯಾವ ಪ್ರಾಣಿ ಅಂತ ಪರ್ಟಿಕ್ಯುಲರ್ ಆಗಿಲ್ಲ. ನನ್ನ ಪ್ರಾಬ್ಲಿ ಕ್ಯಾರೆಕ್ಟ್ರಲ್ಲಿ ನಿಮ್ಗೆ ಎಲ್ಲ ಪ್ರಾಣಿದು ಟ್ರೇಟ್ ಸಿಗುತ್ತೆ. ಓಕೆ, ತಂದೆ ಪೊಲಿಟಿಷಿಯನು, ನೀವು ಆ್ಯಕ್ಟರು. ಸೊ ನಿಮಗೆ ಯಾವ ಥರ ಪೊಲಿಟಿಷಿಯನ್ ಆಗಬೇಕು ಅಂತ ಅನಿಸಿಲ್ವಾ ಅಥವಾ ಆ್ಯಕ್ಟರ್ ಆಗಬೇಕು ಅಂತ ಅನಿಸಿದ್ದು ಯಾಕೆ? ಪೊಲಿಟಿಕ್ಸ್ ಅನ್ನೋದು ಅದೊಂದು ಜವಾಬ್ದಾರಿ, ಅದ್ರ ಪಾಡಿಗೆ ಅದನ್ನ ನೆರವೇರಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಆ್ಯಕ್ಟ್ ಅನ್ನೋದು ಅದೊಂದು ಪ್ಯಾಷನ್ ಚಿಕ್ಕ ವಯಸ್ಸಿಂದ ಇತ್ತು. ಅದು ಇಂಡಸ್ಟ್ರಿಗೆ ಬಂದು ಭಾಳ ಟೈಮ್ ಆಗಿದೆ. ಅದೇ ಜರ್ನಿಲಿ ನಾವಿದ್ದೀವಿ. ಒಳ್ಳೆ ಕ್ಯಾರೆಕ್ಟರ್ಗಳು, ಒಳ್ಳೆ ಪಾತ್ರಗಳು ಸಿಕ್ತಾಗ ಮಾಡಬೇಕು ಅನ್ನೋ ಆಸೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಫಿಲ್ಮಿಂದ ಫಿಲ್ಮಿಗೆ ತುಂಬ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಯಾರೆಕ್ಟ್ರಿಗೆ ಹೆಂಗೆ ಬೇಕು ಹಾಗೆ ನೀವು ನಿಮ್ಮನ್ನು ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಈ ಸಿನಿಮಾಗೆ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಿ ನಿಮ್ಮನ್ನು ನೀವು? ಈ ಸಿನಿಮಾ ಕ್ಯಾರೆಕ್ಟರ್ ಬಂದ್ಬಿಟ್ಟು ಬಹಳ ವಿಭಿನ್ನವಾಗಿತ್ತು. ಯಾಕಂದರೆ ಟಿಪಿಕಲ್ ಜರ್ನಿ, ಒಂದು ಹೀರೋ ಒಂದು ರೊಮ್ಯಾಂಟಿಕ್ ಟ್ರ್ಯಾಕಿಂದ ಹೋಗೋಂಥದ್ದಲ್ಲ. ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ಅದಕ್ಕೆ ನೈಜವಾಗಿ ನಟನೆ ಬೇಕಾಗಿತ್ತು. ಹಾಗೆ ಕ್ಯಾರೆಕ್ಟರ್ ವೇರಿಯೇಷನ್ಸ್ ತುಂಬ ಇತ್ತು. ಸೊ ಒಂದು ಸೀನಲ್ಲೇ ನಿಮ್ಗೊಂದು 3-4 ವೇರಿಯೇಷನ್ಸ್ ಬರುತ್ತೆ. ಸೊ ಅದೆಲ್ಲ ನೋಡಿದಾಗ ಸ್ಟಾರ್ಟ್ ಮಾಡಿದಾಗ ಇದು ತೊಗೊಂಡು ಹೋಗ್ಬೋದಾ ಅದನ್ನ ಅಷ್ಟು ಚೆನ್ನಾಗಿ ಅಂತ ಡೌಟ್ ಇತ್ತು. ರಾಘು ಶಿವಮೊಗ್ಗ ಅವ್ರು ನನಗೆ ತುಂಬ ಟ್ರೈನ್ ಮಾಡಿದ್ರು. ಹಾಗೆ ನಮ್ಮ ಸುನಿಲ್ ಸರ್ ತುಂಬ ಚೆನ್ನಾಗಿ ಔಟ್ಪುಟ್ ತೊಗೊಂಡ್ರು. ಸೊ ಇನ್ನೊಂದು ಸ್ವಲ್ಪ ಚಿಕ್ಕ ಪೋರ್ಷನ್ ಶೂಟಿಂಗ್ ಇದೆ. ಹೋಪ್ಫುಲಿ ಎಲ್ಲ ಚೆನ್ನಾಗಾಗುತ್ತೆ. ಈ ಸಿನಿಮಾಗೋಸ್ಕರ ನಿಮ್ಮ ವೈಫ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ವೈಫ್ ಜೊತೆಗೆ ನಿಂತು ನನ್ನ ಸಿನಿಮಾ ಮಾಡೋಕ್ಕೆ ದಿನ ಕಳಿಸ್ಕೊಡೋದೇ ಒಂದು ಸಪೋರ್ಟು. ಸೊ ಅವರು ಯಾಕಂದರೆ ಮನೆಯಲ್ಲಿ ನಮ್ಗೆ ನೆಮ್ಮದಿ ಇದ್ದಾಗ ಹೊರಗಡೆ ಹೋಗಿ ಕೆಲಸ ಮಾಡೋದು ಈಸಿ ಆಗುತ್ತೆ. ಅವರು ಒಬ್ಬರು ಆರ್ಟಿಸ್ಟ್ ಆಗಿರೋದ್ರಿಂದ ಒಬ್ಬ ಆರ್ಟಿಸ್ಟ್ ಹೇಗೆ ಪ್ರಿಪೇರ್ ಆಗೋದಕ್ಕೆ ಟೈಮ್ ಕೊಡಬೇಕು ಅದೆಲ್ಲ ಅವ್ರಿಗೆ ಗೊತ್ತಿದ್ದರಿಂದ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಈ ಸಿನಿಮಾ ಯಾವ ಹಂತದಲ್ಲಿದೆ? ಸೊ ಯಾವಾಗ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿದ್ದೀರಾ? ಇನ್ನೊಂದು 3 to 4 months ಅಂದ್ಕೊಂಡಿದ್ದೀವಿ. ಸೊ ಲಾಸ್ಟ್ ಶೆಡ್ಯೂಲ್ ಒಂದು 5 to 10 days ಶೂಟ್ ಬ್ಯಾಲೆನ್ಸ್ ಇದೆ. ಅದು ಮುಗಿದ್ರೆ ಪೋಸ್ಟ್ ಪ್ರೊಡಕ್ಷನ್ ಪ್ಯಾರಲಲ್ಲಾಗಿ ನಡೀತಾ ಇದೆ. ಅಂದರೆ ಡಬ್ಬಿಂಗ್ ಒಂದು ಹಂತವಾಗಿದೆ. ಏನೇನು ಶೂಟ್ ಮಾಡಿದಾಗ ಡಬ್ಬಿಂಗ್ ಮಾಡಿದ್ದೀವಿ. ಇನ್ನು ಮಿಕ್ಕಿದ ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇನ್ನೊಂದು 10 days ಶೂಟ್ ಮುಗಿಸಿದ್ರೆ ಮಿಕ್ಕಿದೆಲ್ಲ ಹೋಗುತ್ತೆ. ಸಾಂಗ್ಸ್ 2 ಸಾಂಗ್ ಬರುತ್ತೆ ಇದರಲ್ಲಿ. 2 ಕತೆ ಸ್ಟ್ರಾಂಗ್ ಇರೋದ್ರಿಂದ ಸಿಚುವೇಶನ್ ಬೇಸ್ಡ್ ಆಗುತ್ತೆ. ಒಂದು ರೊಮ್ಯಾಂಟಿಕ್ ಸಾಂಗ್ ಆಗುತ್ತೆ, ಇನ್ನೊಂದು ಸಿಚುವೇಶನ್ ಬೇಸ್ಡ್ ಸಾಂಗ್ ಬರುತ್ತೆ. ಓಕೆ ಸರ್, ಒಳ್ಳೆಯದಾಗಲಿ ಸಿನಿಮಾಗೆ. ಥ್ಯಾಂಕ್ ಯು.
ಎಸ್ ಇದಿಷ್ಟು ಸಚಿನ್ ಚೆಲುವರಾಯ ಸ್ವಾಮಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಕೀರ್ತಿ ಅಶ್ವವೇಗ, ನ್ಯೂಸ್ ಬೆಂಗಳೂರು.